ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ 6 ಗಂಟೆ ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ನಾನೆದ್ದು ಜಲ್ದಿನೇ ಎದ್ದಿದ್ರಿ. ಆಮೇಲೆ ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಇದ್ದಿತ್ತಿಲ್ಲ. ಬೆಳಗ್ಗೆ ಲೈಟ್ ಬರ್ತಾವಲ್ರಿ, ಅದಕ್ಕೆ ಲೈಟಿಗೆ ಹಾಕಿದ ಚಾರ್ಜಿಗೆ ಹಾಕಿದ್ರಿ. ನಾನು ಚಾರ್ಜ್ ಆಗತ್ತನ ಬಿಟ್ಟಿದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ನೋಡ್ರಿ ಇವತ್ತು ಅಡುಗೆ ಅಂತ ಏನೂ ಮಾಡಿಲ್ಲ. ಪಲ್ಯ ಮಾಡೀನಿ ರೀ, 2 ಥರ ಚಟ್ನಿನೂ ಪಲ್ಯನೂ ಮಾಡೀನಿ ರೀ. ಆಮೇಲೆ ನಿನ್ನೆ ಸಜ್ಜಿ ರೊಟ್ಟಿ ಬಡ್ದಿಟ್ಟೀನಿ ರೀ. ನಿಮಗೂ ತೋರಿಸ್ತೀನಿ ಬರ್ರಿ. ನಾನು ನಿನ್ನೆ ಜೋಳದ ಹಿಟ್ಟು ಇದ್ದಿತ್ತಿಲ್ಲಲ್ರಿ, ಅದಕ್ಕೆಲ್ಲಾಗ ಸಜ್ಜಿ ಇಟ್ಟಿತ್ತು ರೀ. ಈಗೊಮ್ಮ ನಮ್ಮ ತಂಗಿ ಮದ್ವೆಗೆ ಹೋಗಿ ತೊಗೊಂಬಂದಿದ್ದೆ ರೀ. ನಮ್ಮ ಮೋಸಿ ಮಗಳದ್ದು ಮದ್ವೆಗೆ ನಮ್ಮ ಮೋಸಿ ಒಂದು ಜರ ಹಿಟ್ಟು ಕೊಟ್ಟಿರು, ಅದೇ ತೊಗೊಂಬಂದಿದ್ದೆ ನೋಡ್ರಿ. ಇಲ್ಲಿ ಸಜ್ಜಿ ರೊಟ್ಟಿ ಅಂತೇಳಿ ನಿನ್ನೆ ಏನಿಲ್ಲ ಅಂದ್ರೂ ಭೀ ಒಂದು 20-22 ರೊಟ್ಟಿ ಬಡ್ದಿಟ್ಟೀನಿ ರೀ ನಾನು. ಇವು ಮನೆ ಬಡ್ದೇವು ರೀ, ಬಿಳಿ ಜೋಳ ರೊಟ್ಟಿ. ಇವು ಇಟ್ಟು ಅದಾವು. ನೀನು ಹೋಗ್ಯಾರೆ ಬೀಸ್ಕೊಂಬಂದಾರ್ರಿ. ಇಲ್ಲೇ ಅದಾವ್ರಿ ಹಿಟ್ಟ. ನೀನು ಹೋಗಿ ಬೀಸ್ಕೊಂಬಂದಿರ್ರಿ ಜೋಳದ ಹಿಟ್ಟ. ಇದು ಗೋಧಿ ಹಿಟ್ಟು ರೀ, ಇದು ಜೋಳದ ಹಿಟ್ಟು ರೀ. ಇದು ಒಂಥರ ಆಯ್ತು ನೋಡ್ರಿ ರೊಟ್ಟಿ. ಅವ್ರಿಗೆ 2 ದಿನ ಆತವ್ರಿ ಇವ್ರು ಸಜ್ಜಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಬಿಳಿ ಜೋಳ ರೊಟ್ಟಿಗಿಂತ ತೆಳ್ಳಗೆ ಮಾಡಿಟ್ಟೆ ಅಂದ್ರೆ ಆಯ್ತು ರೀ. ಅವರು ಇದೇ ಮಾಡಂತಾರೆ ಅವರು. ಇನ್ನೊಂದು ಸ್ವಲ್ಪ ಉಳ್ದದ್ರಿ, ಅದಾವ್ರಿ. ಇನ್ನೊಂದು ಸ್ವಲ್ಪ ಉಳ್ದದ್ರಿ. ಅದಿಟ್ಟು ಬಡ್ದಿನೇ ಆಯ್ತು ನೋಡ್ರಿ. ಇವಾಗ ಚಟ್ನಿ ಮಾಡೀನಿ ರೀ ನಾನು. ಯಾವ ಚಟ್ನಿ ಅಂತ ಹೇಳ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಕೊಬ್ಬರಿ ಚಟ್ನಿ ಮಾಡೀನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ಬಟಾಟಿದ ಆಲೂಗಡ್ಡೆದ ಪಲ್ಯ ಮಾಡೀನಿ. ಚಟ್ನಿ ಅದಕ್ಕೆ ಮಾಡೀನಪ್ಪ ಅಂತಂದ್ರೆ ಇವತ್ತು ದೋಸೆ ಮಾಡ್ತೀವಿ ರೀ ನಾವು. ಕೊಬ್ಬರಿ ಚಟ್ನಿದು ನಮ್ಮಲ್ಲೇ ತೆಂಗಿನ ಗಿಡ ಅವಲ್ರಿ, ಅಲ್ಲದೆ ತೆಂಗಿನಕಾಯಿ ತೊಗೊಂಡೇವ್ರಿ. ಒಂದು ನಿನ್ನೆ ತಳಿ ಬಿದ್ದಿತ್ತು, ಅದೇ ಒಡೆದು ಮಾಡಿ ಅದೇ ಸುಲಿದಿಟ್ಟು ಮಾಡಿಕೆರೆ ಅದೇ ಕೊಬ್ಬರಿ ಚಟ್ನಿ ಮಾಡಿದ್ರಿ. ಎಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸರ್ಗೆ ಹಾಕ್ಯಾರೆ ಮ್ಯಾಲೆ ಬರೀ ಚಮಚದಾಗ ಎಣ್ಣೆ ತೊಗೊಂಡು ಒಗ್ಗರಣೆ ಹಾಕಿದ್ರಿ. ಅದೆಷ್ಟು ಚಟ್ನಿ ಮಾಡ್ಕೆರೆ ಆಮೇಲೆ ಆಲೂಗಡ್ಡೆ ಇಟ್ಟು ಪಲ್ಯ ಮಾಡ್ದೆ. ಇವಾಗ ದೋಸೆ ಮಾಡ್ಬೇಕ್ರಿ. ದೋಸೆನೂ ಒಂದು ಅರ್ಧ ಮಾಡಿಟ್ಟಿನಿ, ಇನ್ನೊಂದು ಅರ್ಧ ಮಾಡ್ಬೇಕ್ರಿ. ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಪಟ ಆತೆ ಮಾಡ್ಲಾಗತ್ತೀನಿ ರೀ ನಾನು. ಯಾಕಂದ್ರೆ ಮತ್ತು ಇವ್ರಿಗೆ ದೋಸೆ ಮಾಡಿಟ್ಕೆರೆ ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ಕೊಡೋದಾಗಲ್ಲಲ್ರಿ. ಅದಕ್ಕೆಲ್ಲಾಗೆ ರೊಟ್ಟಿ ಬಡ್ದಿಟ್ಟಿದ್ರಿ ನೀನು ಸಂಜೆ ಮಾಡಿ ಬಡ್ದಿನತ್ತೆ. ಇವಾಗ ಮಾಡ್ಲಿಕ್ಕೆ ಈಸಿ ಅಲ್ಲತ್ತದ್ರಿ ನನಗೆ. ಇನ್ನು ಬಟ್ಟೆ ಎತ್ತದವ್ರಿ, ಅವಿಟ್ಟು ದೋಸೆ ಮಾಡ್ಕೆರೆ ಬಟ್ಟೆ ಇದು ಒಗಿತೀನಿ ರೀ ನಾನು. ಬಟ್ಟೆನೂ ಆಮೇಲೆ ಕಸ ಇಟ್ಟು ಹುಡುಕ್ತೀನಿ. ಬಾಂಡ್ಯ ಮಧ್ಯಾಹ್ನಕ್ಕೆ ತಿಕ್ತೀನಿ ರೀ. ಊಟಕ್ಕೆ ಬಿಟ್ಟ ಕಳಿಗತ್ತ ಅವ್ರಿಗೆ ಕೇಳಿದ್ರಿ. ಅವರು ಹೋತಾರತ್ರಿ, ಅದರ ದೂರ ಹೋತಾರತ್ರಿ. ಅದಕ್ಕೆ ರಚ್ಚು ಹೊತ್ಕೊಂಡು ಹೋಗ್ಬೇಕಲ್ರಿ. ಅದ್ರ ಕಲೆ ನಾನು ಇಲ್ಲೇ ನಂಬಲ್ಲಿ ಅದತ್ರಿ ಹೇಳಿದ್ರಿ ಅವರು. ಮೆಕ್ಕೆಜೋಳದಾಗ ಕಸ ಅದರಿ, ಅದಿಟ್ಟು ಕಸದ ಐತೀನಿ ರೀ. ಇವತ್ತೊಂದು ದಿನ ನಾಳೆಗೆ ಒಂದಿನ ಆಗ್ತದೆ, 2 ದಿನ ಇಲ್ಲಿ ಇವತ್ತೊಂದು ದಿನದಾಗ ಆಗ್ತದ್ರಿ. ಇದು ಜಾಸ್ತಿ ಏನು ಹುಲ್ಲಲ್ಲ, ಸುಮ್ಮನೆ ಹುಲ್ಲದ ರೀ. ಅದಿಟ್ಟು ತೊಗೊಂಡು ಹೋಗ್ಬೇಕು ಬರ್ರಿ. ನಾನು 4 ದೋಸೆ ಹಾಕ್ಲಾಗತ್ತೀನಿ. ಅವಿಷ್ಟು ಹಾಕ್ಯಾರೆ ಅರ್ಬಿ ಹೋಗಿತೀನಿ ನಾನು. ಈಗ ನೀರು ಹಾಕ್ಯಂಡ್ರೆ ನೀರು ತಿರು ಬಂದಿನಿ ಕಬ್ಬನಾಗ್ರಿ. ಈಗ ಮತ್ತೊಂದು ಕಡೆ ಹಾಕಿ ಬರಬೇಕು, ಇದು ಮಾಡ್ಬೇಕು ರೀ. ಇಲ್ಲಿ ಹೊಂಟಿ ನೋಡ್ರಿ ನಾನು. ಇವೆಲ್ಲ ಚೇಂಜ್ ಮಾಡಿ ಹಾಕ್ಯಾರ ನೀರು. ಅವು ಕಬ್ಬನಂದು ಪೂರ ಅಲ್ಲಿ ಕಬ್ಬನಂದು ಇಲ್ಲಿ ತಳ ಬಂದಾರ ಪೂರ. ಇಲ್ಲಿ ಅಷ್ಟು ನೀರು ಈ ಪೂಲ್ ಅದಲ್ರಿ, ಈ ಪೂಲ್ನಂದು ಇಷ್ಟು ತಳಗ ನೀರು ಕಂಡಬಿಟ್ಟು ಬಂದಿರಿ ನೀರು. ಇಲ್ಲಿ ಎಲ್ಲ ಉಣಸಿನ್ರಿ ಕಬ್ಬಿದು. ಈಗ ರಿಟರ್ನ್ ಈಗ ಇದಕ್ಕೆ ಹಾಕ್ಬೇಕು ರೀ. ಆ ಮ್ಯಾಗಿನ ಕಬ್ಬಿಗೆ ಹಾಕಿನಿ. ಈಗ ಅವು ಮತ್ತೊಂದು ಕಡೆ ನೀರು ಹೋಗ್ಯಾವ, ಇಲ್ಲಿ ನೋಡ್ಕೊಂಡ್ಕೆ ಹಾಕ್ಬೇಕು ರೀ. ಇದೊಂದು ಬೋರ್ ಅದ ರೀ, ಕಲ್ಲೊಂದು ಬೋರ್ ಅದ, ಅದು ಕಾಣಿಸಲ್ರಿ. ಇವೆಲ್ಲ ಸೀರೆಗಳು ಕಟ್ಟಿದ್ ನೋಡ್ರಿ. ಇಲ್ಲಿ
ಕಬ್ಬು ಹಂದಿಗಳು ಹೊಂಟವಂದು ಅದಕ್ಕೆ ಕಟ್ಟಿದ್ದೀವಿ ರೀ. ನೋಡ್ರಿ ಇಲ್ಲಿ ಚಾಲು ಮಾಡೀನಿ. ಇವಷ್ಟು ಕೊಲತ್ತವ್ರಿ ನೀರು, ಇದಕ್ಕೆ ಕೊಲತ್ತವ್ರಿ, ಇದಕ್ಕೆ ಕೊಲತಾವ, ಅಷ್ಟು ಕೊಲತ್ತಾವ. ಇದು ಆಗನ ಏನಲ್ಲಿ ಪೈಪ್ ಕಾಣದಲ್ರಿ, ಹಚ್ಚ ಕಬ್ಬಿ ತಾಳಿನ ಕಬ್ಬಿಗೆ ಹಾಕ್ಬೇಕ್ರಿ. ಈಗೇನ ಹೋಗಿಲ್ರಿ ದಂಡಿಗೆ, ನೋಡ್ಕೊಂಬರ್ಬೇಕಾಗ್ರಿ ದಂಡಿಗೆ ಹೋಗಿ. ಎಲ್ಲ ಹೊಂಟವ್ರಿ ನೀರಲ್ಲಿ. ಯಾಕಂದ್ರೆ ಹೆಚ್ಚ ಕಡಿಮೆ ಆತವ್ರಿ ನೀರು, ಅದಕ್ಕಾಗಿ ನೋಡ್ಕೊಂಡಕ್ಕೆ ಇದು ಮಾಡ್ಬೇಕ್ರಿ. ನೀರು ಹೆಚ್ಚು ಕಡಿಮೆ ಐತಂದ್ರೆ ಹೋಗಂಗಿಲ್ಲ ರೀ, ನೀರು ಜಾಸ್ತಿ ಹೋಗ್ತಾವ್ರಿ ಎಲ್ಲ ಕಡೆ. ನೋಡಕ್ಕೆ ಹಿಂಗೆ ಸರಿತದೆ ಬರ್ರಿ, ನೋಡಿ ಎಲ್ಲ ಕಡೆ ಸರಿತಿತ್ತಪ್ಪ. ಇದು ಕಲ್ಲು ಇಡ್ಬೇಕಾದ್ರೆ ಕಲ್ಲು ಒಂದಿಲ್ಲ, ಇಲ್ಲಿ ಸಿಗ್ತಿರ್ಕಲ್ಲ ನೋಡಿ, ಎಲ್ಲ ಹರ್ಕೊಂಡು ಹೋಗ್ತೀವಿ ನೋಡ್ರಿ. ಅಲ್ಲ ಕೂತ್ ನೋಡ್ರಿ, ಈಗ ಕಲ್ಲು ಕುಂದರ್ಸಿನಿ, ಸಣ್ಣಗೆ ಹೋಗ್ತಾರೆ ಸದ್ದ. ಯಾಕೋ ಈ ಕಡೆ ಜಾಸ್ತಿ ಹೊಂಟವ್ರಿ ನೀರು, ಇದಕ್ಕೆ ಕಮ್ಮಿ ಮಾಡಿಬಿಡದ್ರಿ. ಇದಕ್ಕೆ ಜಾಸ್ತಿ ಮಾಡಿದಂದ್ರೆ ಹೋಗ್ತಾವ್ರಿ ನೀರು. ಯಾಕೋ ಕುಂದ್ರಲ್ಲ ಇದ್ರಿ ಇದು, ನೆನ್ನೆ ಮತ್ತು ರೂಪಾಯಿ ಹೊಂಟದ್ರು. ಕಟ್ಟಿಗೆ ಆದ್ರೆ ಬರೋಬ್ಬರಿ ಆಯ್ತಿತ್ತು, ಕಲ್ಲಾಗ್ಯದ ಸಜ್ಜು ಬೆಳಗಾಗ್ಯದ. ಅದು ಕಟ್ಟಿಗೆ ನೋಡ್ಬೇಕಾಗ್ತದೆ ಇದಕ್ಕೆ. ಕೊತ್ತು ನೋಡ್ರಿ. ಈಗ ಇವು ಅಷ್ಟಕ್ಕೆ ಹೋಗ್ತಾವ್ರಿ ನೀರಲ್ಲಿ, ಪೂರಾ ದಂಡಿ ತಕ್ಕ ಹೋಗ್ತಾವ್ರಿ. ಇದಕ್ಕೆ ನೋಡ್ಕೊಂಬರ್ಬೇಕ್ರಿ ನೀರು, ಇವಕ್ಕೆ ಹೋಗ್ಯಾವ ಏನಿಲ್ಲ ಈ ದಂಡಿಗೆ. ಇದು ಮಗಲಾಗ ದೊಡ್ಡ ಹಾಸ್ಟೆಲ್ ಅದ್ರ, ಇದು ಸಣ್ಣ ಹೊಂಟವ್ರಿ ಅದಲ್ಲ. ಇದಕ್ಕೆ ಬಂದವ, ಇವಕ್ಕಿನ ಬಂದಿಲ್ಲ ನೀರು. ಆ ಕಡೆ ಇಷ್ಟೇ ಬಂದವ, ಈ ಕಡೆ ಬಂದಿಲ್ಲ ನೀರು, ಯಾಕಂದ್ರೆ ಸಣ್ಣ ಅವಲ್ರಿ ಹಾಗಾಗಿ. ಇಲ್ಲಿ ನೋಡ್ರಿ ಕಸ ತೆಗಿಲಿತ್ತಾರ ನೋಡ್ರಿ, ವಿಡಿಯೋ ಮಾಡೋದಾಗಲ್ಲಲ್ರಿ, ಹಾಗಾಗಿ ನಾನೇ ಮಾಡೀನಿ ರೀ. ಇದು ಕಡ್ಜೋಳದ ರೀ, ಹಾದಿ ದಂಡಿಗೆ ಸ್ವಲ್ಪ ಜಾಸ್ತಿ ಆಗಿದ್ರೆ ಕೈಂಗಸದು, ಅದಕ್ಕೆ ತೆಗಿಲಿತ್ತಾಳ್ರಿ. ನಾ ಹೇಳೋ ಸಲ ನಿಂತಿದ್ರಿ, ರಚ್ಚು ಬಿಟ್ಟು ಒಂದು ಥೋಡೆ ಸೇವೆ ತಂದು ಕೊಟ್ಟ ತಿನ್ಕೋದು ಕೂತು. ಆಮ್ಯಾಗ ಇಲ್ಲಿ ಹಾದಿ ಕಡೆ ಇತ್ತಲ್ರಿ ದಂಡಿಗೆ ಹೇಳಿ ಮಾಡಿ ನಾನು ಮತ್ತು ಇಲ್ಲಿಂದ ಆ ಕಬ್ಬಿನ ತಕ್ಕದ ರೀ, ಆ ಕಬ್ಬಿನ ತಕೊಂಡು ಹೋಗತ್ತಂದೆ ನಾನು. ಅದಕ್ಕೆ ಈ ಕಡೆ ದಂಡಿದಿಂದ ನಡೆದಾಳ್ರಿ. ಬಕ್ಕುಳಾಗಿದ್ರ ಕಸ ಒಬ್ಬೇಕಿನೇ ರೀ, ಅವರು ಮಂದಿಗೆ ಬ್ಯಾಡ, ಅವರು ಬ್ಯಾಡ ಅಂದ್ರಿ. ಯಾಕಂದ್ರೆ ಸ್ವಲ್ಪ ಅದಲ್ರಿ, ಆದಾಟ ತೆಗಿಯಲಕ್ಕಂತಕ್ಕೆ ಮಾಲಕರು ಹೇಳೋದು ರೀ. ಅದಕ್ಕೆ ರಚ್ಚ ಬಂದಕ್ಕೆ ಅಲ್ಲೇ ನಿಂತು ನೋಡ್ರಿ.